3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದೀವಿ. ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದೀವಲ್ಲ, ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತ ಅಂದ್ರೆ ಕಾಂಪೋಸಿಷನ್ 3 ಲಕ್ಷ ಕೋಟಿ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ 1:2 ಕೊಡಬೇಕು. ಈಗ ಎಲ್ಲಿ ಇಲ್ಲಿಂದ ಸಿಲ್ಕ್ ಜಂಕ್ಷನ್ ಈ ಕಡೆಯಿಂದ ಆ ಕಡೆಗೆ ಮಾಡ್ಬೇಕಾದ್ರೆ ಬರೀ ಕಾಂಪೋಸಿಷನ್, ಬರೀ ರೋಡ್ ಬಿಡಿ ನೀವು. ಟನಲ್ ರೋಡ್ಸು ಅಷ್ಟೇ. ಟನಲ್ ರೋಡ್ ಅಲ್ದೇನೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡ್ಬೇಕಾದ್ರೆ ನಾವು ಡಬಲ್ ಡೆಕ್ಕರ್ನ ಮಾಡಲಿಲ್ಲ. ಅವತ್ತು ಡಬಲ್ ಡೆಕ್ಕರ್ ಮಾಡಿದ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಟ್ ಇಸ್ ಯಾವ ಸಕ್ಸಸ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಇತ್ತೋ, ಬಿಜೆಪಿ ಗೌರ್ಮೆಂಟ್ ಇತ್ತೋ, ದಳದ ಗೌರ್ಮೆಂಟ್ ಇತ್ತೋ, ಈಗೇನು ನಾವು ರಾಗಿಗುಡ್ಡದ ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ವಿ, ಆ ರೀತಿ ಎಲ್ಲಾ ಕಡೆನೂ ಮಾಡ್ಬಿಟ್ಟಿದ್ರೆ, ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ ವರ್ಗೂ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ಇದು ನಮ್ಮ ಇದರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಎಲ್ಲಾ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ರೂ ಕೂಡ ನಾವು ಅದನ್ನು ತೆಗೆದುಕೊಂಡಿದ್ದೇವೆ. ಕಾರ್ಪೊರೇಷನ್ ಕೂಡ 50% ಶೇರ್ ಮಾಡ್ತಿದೆ ಅಂತ ಒಪ್ಕೊಂಡಿದ್ದು ನಾವು. ದಟ್ ಫ್ಲೈಓವರ್ಗೆ ಇಬ್ಬರೂ ಶೇರ್ ಮಾಡ್ತೀವಿ ಅಂತ. ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಬೇರ್ ಮಾಡ್ತಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇದಲ್ಲದೆ 160 ಕಿಲೋಮೀಟರ್ ಅಷ್ಟು ಫ್ಲೈಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಮೇಡ್ ಎ ಪ್ಲಾನ್ ಪ್ರಪೋಸ್. ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾಗಳಿಗೆ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಯಾಕೆಂದ್ರೆ ಅವ್ರಿಗೇನು ಕಟ್ಟಕ್ಕೆ ಬಿಡಲ್ಲ. ಸೊ ಒಂದೊಂದೇ ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ ನಾವು ಈಗೇನು ಪ್ಲಾನ್ ಮಾಡ್ತಾ ಇದ್ದೀವಿ ಅದೆಲ್ಲ ಇಟ್ ಟೇಕ್ಸ್ ಟೈಮ್. ಈಗ ಫಸ್ಟ್ ಟೈಮ್ 60,000 ಕೋಟಿ ಈಗಾಗಲೇ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ. ಗೌರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ. ನಾನು ಟ್ಯಾಕ್ಸಸ್ ಅಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದ್ದೀವಿ. ಈಗೆಲ್ಲನೂ ಟ್ಯಾಕ್ಸ್ ನೆಟ್ಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮನೆ ಬಾಗಿಲು ಹೋಗಿ ನಿಮ್ ಡಾಕ್ಯುಮೆಂಟ್ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಪ್ರತಿ ಒಂದು ಮನೆಗೂ ಡಿಜಿಟಲೈಸೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಿಲು ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸೊ ಅದನ್ನೆಲ್ಲ ಅಸೆಂಬ್ಲಿ ನಾನು ಮಾತಾಡೋಣ ಅಂತ ನಾನು ನಾಟ್ ಸ್ಪೋಕನ್ ಎನಿಥಿಂಗ್ ಆನ್ ದಟ್. ಬೈಯೋರೆಲ್ಲ ಬೈತಾ ಇರಲಿ, ಅವ್ರಿರೋದೇ ಬೈಯಕ್ಕೆ ನಮ್ಗೆ, ಅವ್ರಿರೋದಕ್ಕೆ ತಿದ್ದಕ್ಕೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾವು ಸ್ವೀಕಾರ ಮಾಡಕ್ ನಾನು ತಯಾರಿದ್ದೀವಿ. ಏನ್ ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಆಗ್ಬೇಕಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಆಮೇಲೆ ಐ ಹ್ಯಾವ್ ನಾಟ್ ಸಿ, ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಹೈದರಾಬಾದ್, I have seen the roads of Bombay, I have seen the roads of Delhi, I have seen the other parts of the road. All are worse than Bangalore. ಬೇಕಾದ್ರೆ ನಾನು ಅವ್ರದ್ದು ಮೂವ್ಮೆಂಟ್ ಟೈಮಿಂಗ್ ಹೇಳ್ತಿದ್ದಾನೆ, ಟ್ರಾಫಿಕ್ ಮೂವ್ಮೆಂಟ್ ಟೈಮಿಂಗು ಅದೆಲ್ಲ ನಾನು ಅಸೆಂಬ್ಲಿಲಿ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಬೇಕಾದ್ರೆ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್. ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್, ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಹಂಗೆ ಇದೆ. ಸೊ ಡೆವಲಪ್ಮೆಂಟ್ ಮಾಡಬೇಕು, ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ.